ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಲೆಬನಾನ್ನ ಮೇಲೆ ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಇದೆ. ಹಾಗೆ ಗಾಜಾದ ಮಸೀದಿಯ ಮೇಲೆ ಇಸ್ರೇಲ್ ಮಾಡಿದ ದಾಳಿಯಲ್ಲಿ 21ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇಲ್ಲಿ ಇಸ್ರೇಲ್ ಲೆಬನಾನ್ ಹಾಗೂ ಗಾಜಾದ ಮೇಲೆ ಮಾಡ್ತಾ ಇರೋ ದಾಳಿಯನ್ನು ಖಂಡಿಸಿ ಕೂಡ ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಅರಬ್ ದೇಶಗಳು ಸುಮ್ಮನಾಗ್ತಾ ಇದ್ರೆ, ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ರೇಲ್ ಹಾಗೂ ಫ್ರಾನ್ಸ್ ನಡುವೆ ವಾಗ್ಯುದ್ಧ ಶುರುವಾಗಿದೆ. ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ಗೆ ನಾಚಿಕೆ ಆಗಬೇಕು ಅನ್ನೋ ಥರದ ಕಠಿಣ ಶಬ್ದಗಳನ್ನು ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಬಳಸಿದ್ದಾರೆ. ಅದರ ಬೆನ್ನಲ್ಲೇ ಪರಿಸ್ಥಿತಿಯನ್ನು ತಿಳಿಗೊಳಿಸೋ ಪ್ರಯತ್ನ ಕೇಳಿದಿರುವ ಫ್ರಾನ್ಸ್, ಇಸ್ರೇಲ್ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳ್ಕೊಂಡಿದೆ. ಹಾಗಾದರೆ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇರೋ ಎರಡು ದೇಶಗಳ ನಡುವೆ ಈಗ ಇದಂಥ ವೈಮನಸ್ಯ. ಎಮ್ಯಾನ್ಯುಯಲ್ ವಿರುದ್ಧ ಇಸ್ರೇಲ್ ಮುರ್ಕೊಂಡು ಬೀಳ್ತಾ ಇರೋದು ಯಾಕೆ? ಇಸ್ರೇಲ್ ಲೆಬನಾನಿನ ಮೇಲೆ ತನ್ನ ದಾಳಿಯನ್ನು ನಿಲ್ಲಿಸಬೇಕು, ಸೀಸ್ ಫೈರ್ಗೆ ಮುಂದಾಗಬೇಕು. ಹಾಗಾಗದೇ ಇದ್ದರೆ ಇಸ್ರೇಲಿನ ಮೇಲೆ ಆಯುಧ ನಿರ್ಬಂಧ ಹೇರಬೇಕು ಅಂತ ಫ್ರಾನ್ಸ್ ಅಧ್ಯಕ್ಷರು ಹೇಳಿದ್ಯಾಕೆ? ಏನಿದು ಇಸ್ರೇಲ್ ಹಾಗೂ ಫ್ರಾನ್ಸ್ ನಡುವಿನ ವೈಮನಸ್ಯ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಲೆಬನಾನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸಿದೆ. ಹಾಗೆ ಗಾಜಾದ ಮೇಲೆ ಕೂಡ ಬಾಂಬ್ ದಾಳಿಯನ್ನು ಮುಂದುವರಿಸ್ತಾ ಇದೆ. ಇದುವರೆಗೆ ಲೆಬನಾನ್ನ ಹೆಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಮಾಡಿರೋ ದಾಳಿಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಹೆಜ್ಬುಲ್ಲಾ ಕಮಾಂಡರ್ಗಳು ಹಾಗೂ ಹೋರಾಟಗಾರರನ್ನ ಇಸ್ರೇಲಿ ಪಡೆಗಳು ಎಲಿಮಿನೇಟ್ ಮಾಡಿವೆ. ಹಾಗೆ ಅಲ್ಲಿನ ಬಾಂಬ್ ದಾಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾರ್ವಜನಿಕರು ಕೂಡ ಸಾವಿಗೀಡಾಗಿರುವ ವರದಿಗಳು ಬರ್ತಾ ಇವೆ. ಇಸ್ರೇಲ್ ಲೆಬನಾನಿನ ದಕ್ಷಿಣ ಭಾಗಕ್ಕೆ ತನ್ನ ಸೇನೆಯನ್ನು ನುಗ್ಗಿಸಿದೆ. ಹಾಗೆ ರಾಜಧಾನಿ ಬೈರೂತ್ ನಗರದ ಮೇಲೆ ವಾಯುದಾಳಿಯನ್ನು ಕೂಡ ಮುಂದುವರಿಸ್ತಾ ಇದೆ. ಈ ನಡುವೆ ಅಮೆರಿಕ ಹಾಗೂ ಒಂದಷ್ಟು ಪಶ್ಚಿಮದ ದೇಶಗಳು ಕದನ ವಿರಾಮಕ್ಕೆ ಇಸ್ರೇಲ್ ಮೇಲೆ ಒತ್ತಡವನ್ನು ಹೇರುವುದಕ್ಕೆ ಶುರು ಮಾಡಿವೆ. ಮೊನ್ನೆ ಈ ಬಗ್ಗೆ ಮಾತನಾಡಿದ ಅಮೆರಿಕದ ಅಧ್ಯಕ್ಷ ಬಿಡೆನ್, ಅಮೆರಿಕದಲ್ಲಿ ನಡೆಯಲಿರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಲಿ ಅನ್ನೋ ಕಾರಣಕ್ಕೆ ನೇತನ್ಯಾಹು ಕದನ ವಿರಾಮಕ್ಕೆ ಒಪ್ತಾ ಇಲ್ವಾ ಅನ್ನೋ ಅನುಮಾನಗಳಿವೆ ಅನ್ನೋ ಮಾತುಗಳನ್ನು ಹೇಳಿದರು. ಪಾಪ ಅಮೆರಿಕದ್ದು ಚುನಾವಣೆಯ ಸಮಸ್ಯೆ. ಡೆಮೊಕ್ರೆಟಿಕ್ ಪಾರ್ಟಿ ಇಸ್ರೇಲ್ನ ಬಿಡೋದಕ್ಕೆ ಸಾಧ್ಯವಾಗದೆ, ಅಲ್ಲಿನ ಅರಬರು ಹಾಗೂ ಮುಸ್ಲಿಮರ ಮತಗಳನ್ನು ಕಳ್ಕೊಳ್ಳೋದಕ್ಕೆ ಇಷ್ಟವಾಗದೆ ಒದ್ದಾಡ್ತಾ ಇದೆ. ಅಲ್ಲಿ ಇಸ್ರೇಲನ್ನು ಕೈ ಬಿಟ್ರೆ ಯಹೂದಿಗಳು ಹಾಗೂ ಇನ್ನಿತರ ಅಮೆರಿಕನ್ನರ ಮತಗಳು ಕೈ ತಪ್ಪುತ್ತವೆ. ಇಸ್ರೇಲಿಗೆ ಬೆಂಬಲ ಕೊಟ್ಟರೆ ಸೆಕ್ಯುಲರ್ ಹಾಗೂ ಮುಸ್ಲಿಮರು ಬೇಸರಗೊಳ್ತಾರೆ. ಹೀಗಾಗಿ ಡೆಮೊಕ್ರೆಟಿಕ್ರು ಅಲ್ಲಿ ಅಡಕತ್ತರಿಯಲ್ಲಿ ಸಿಲುಕಿಕೊಂಡಂತೆ ಒದ್ದಾಡ್ತಾ ಇದ್ದಾರೆ. ಕದನ ವಿರಾಮವನ್ನು ಮಾಡಿಸಿ ದೊಡ್ಡಣ್ಣ ಆಗಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಆದರೆ ಸದ್ಯಕ್ಕೆ ಇಸ್ರೇಲಿನ ಕೈ ಮೇಲಿದೆ. ಹೀಗಾಗಿ ಅವರು ದಾಳಿಗಳನ್ನು ಈಗಲೇ ನಿಲ್ಲಿಸೋದಕ್ಕೆ ಒಪ್ತಾ ಇಲ್ಲ. ಇದರ ನಡುವೆ ಬಿಡೆನ್ ಹೈರಾಣ ಆಗ್ತಾ ಇದ್ದಾರೆ. ಈ ಮಧ್ಯೆ ಕದನ ವಿರಾಮದ ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿರುವ ಫ್ರಾನ್ಸ್, ಇಸ್ರೇಲ್ ಮೇಲೆ ಆಯುಧ ನಿರ್ಬಂಧವನ್ನು ಹೇರಬೇಕು ಅಂತ ನಾವು ಈ ಹಿಂದಿನಿಂದಲೂ ಹೇಳ್ತಾ ಇದ್ದೀವಿ. ಆದರೆ ಪಶ್ಚಿಮದ ದೇಶಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ನಾವು ಇಸ್ರೇಲಿನ ಮೇಲೆ ಆಯುಧ ನಿರ್ಬಂಧಗಳನ್ನು ಹೇರ್ತೀವಿ, ಉಳಿದವರು ಕೂಡ ಅದೇ ಕೆಲಸ ಮಾಡಲಿ, ಆಗ ಸಂಘರ್ಷ ತಾನಾಗಿ ನಿಂತು ಹೋಗುತ್ತೆ, ಅಲ್ಲಿ ನಡೀತಿರೋ ನರಮೇಧವನ್ನು ನಿಲ್ಲಿಸಿದ ಹಾಗಾಗುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಮಾತುಗಳು ಇಸ್ರೇಲ್ ಕೆರಳುವ ಹಾಗೆ ಮಾಡಿವೆ. ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ನ ಹೇಳಿಕೆಗೆ ತೀವ್ರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವ ನೇತನ್ಯಾಹು ಇಂಗ್ಲಿಷಲ್ಲಿ ಮಾತನಾಡಿರುವ ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಅವರು ಇಂಗ್ಲಿಷಲ್ಲಿ ಮಾತಾಡೋದಕ್ಕೆ ಕಾರಣ ಏನು ಅಂದರೆ, ಇಸ್ರೇಲ್ ಏನು ಹೇಳ್ತಾ ಇದೆ ಅನ್ನೋದು ಇಡೀ ಪಶ್ಚಿಮದ ಜಗತ್ತಿಗೆ ತಲುಪಬೇಕು, ಇಸ್ರೇಲಿನ ಅಭಿಪ್ರಾಯ ಏನು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಅನ್ನೋದು. ಜೊತೆಗೆ ಜಗತ್ತಿನ ಆಂಗ್ಲೋ ಸ್ಯಾಕ್ಸನ್ ದೇಶಗಳೇನಿವೆ ಅವುಗಳಿಗೆ ಕೂಡ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನ ಇಲ್ಲಿ ನೆತನ್ಯಾಹು ಮಾಡಿದಂತೆ ಕಾಣ್ತಾ ಇದೆ. ಈಗ ನೆತನ್ಯಾಹು ಮಾಡಿದ ಭಾಷಣದ ಕ್ಲಿಪ್ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಅದರಲ್ಲಿ ನೇತನ್ಯಾಹು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮೇಲೆ ಮುರ್ಕೊಂಡು ಬಿದ್ದಿದ್ದಾರೆ. ಇಸ್ರೇಲ್ ಸದ್ಯಕ್ಕೆ 7 ಕಡೆಗಳಿಂದ ನಾಗರಿಕತೆಯ ಶತ್ರುಗಳ ಜೊತೆಗೆ ಯುದ್ಧಕ್ಕೆ ನಿಂತಿದೆ. ಹಮಾಸ್ ಉಗ್ರರು ಕಳೆದ ವರ್ಷ ಇಸ್ರೇಲ್ ಮೇಲೆ ದಾಳಿ ಮಾಡಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ, ಗುಂಡು ಹಾರಿಸಿ, ನಮ್ಮ ಜನರ ತಲೆಗಳನ್ನು ಕತ್ತರಿಸಿ, ಕೆಲವರನ್ನು ಅಪಹರಿಸಿಕೊಂಡು ಹೋಗಿ ಒತ್ತೆಯಾಳುಗಳಾಗಿಟ್ಟುಕೊಂಡಿದ್ದಾರೆ. ಲೆಬನಾನಿನ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿ ನಾಗರಿಕರನ್ನು ಕೊಲ್ತಾ ಇದ್ದಾರೆ. ಅವರ ವಿರುದ್ಧ ಇಸ್ರೇಲ್ ಕದನಕ್ಕೆ ನಿಂತಿದೆ. ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅವರನ್ನು ಇಸ್ರೇಲ್ ಎದುರಿಸ್ತಾ ಇದೆ. ಹಾಗೆ ಸಿರಿಯಾ ಹಾಗೂ ಇರಾಕ್ ಮೂಲದ ಉಗ್ರರ ಜೊತೆ ಕೂಡ ನಾವು ಕಾದಾಡ್ತಾ ಇದ್ದೀವಿ. ಅವರೆಲ್ಲರ ಹಿಂದೆ ಇರಾನ್ ನಿಂತಿದೆ. ಇರಾನ್ ನಮ್ಮ ಮೇಲೆ ಸುಮಾರು 200ಕ್ಕೂ ಹೆಚ್ಚು ಮಿಸೈಲುಗಳ ಮೂಲಕ ದಾಳಿ ಮಾಡಿದೆ. ಇಲ್ಲಿ ದಾಳಿಗೊಳಗಾದ ದೇಶದ ವಿರುದ್ಧ ಕೆಲ ಪಶ್ಚಿಮದ ದೇಶಗಳು ಮಾತಾಡ್ತಾ ಇವೆ. ನಮ್ಮ ಮೇಲೆ ಆಯುಧ ನಿರ್ಬಂಧ ಹೇರೋ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದರೆ ನೀವು ಯಾವತ್ತಾದರೂ ಹಮಾಸ್, ಹೆಜ್ಬುಲ್ಲಾ, ಹೌತಿಗಳಿಗಾಗಲಿ ಇಸ್ರೇಲಿಗಾಗಲಿ ಈ ಕದನ ವಿರಾಮದ ಪಾಠ ಮಾಡೋದಕ್ಕೆ ಸಾಧ್ಯನಾ? ಅವರಿಗೆ ಸರಬರಾಜು ಆಗ್ತಾ ಇರೋ ಆಯುಧಗಳ ಮೇಲೆ ನಿರ್ಬಂಧ ವಿಧಿಸೋದಕ್ಕಾಗತ್ತಾ? ಈ ಯುದ್ಧದಲ್ಲಿ ಯಾರ ಬೆಂಬಲ ಇರಲಿ ಇಲ್ಲದೇ ಇರಲಿ, ಇಸ್ರೇಲ್ ಗೆಲುವನ್ನಂತೂ ಪಡ್ಕೊಳ್ಳುತ್ತೆ. ನಾವು ಗೆದ್ದ ನಂತರ ನೀವು ಜೀವನದುದ್ದಕ್ಕೂ ನಾಚಿಕೆಯಲ್ಲೇ ಬದುಕಬೇಕಾಗತ್ತೆ ಅಂತ ನೇತನ್ಯಾಹು ಬೆಂಕಿ ಕಾರಿದ್ದಾರೆ. ಅವರ ಭಾಷಣದ ಸಣ್ಣ ತುಣುಕನ್ನ ನೀವು ಕೂಡ ಕೇಳಿಸ್ಕೊಂಡು ಬಿಡಿ. I have a message for President Macron. Today, Israel is defending itself on 7 fronts against the enemies of civilization.
were fighting in Gaza against Hamas, those savages who murdered, raped, beheaded. ಇಲ್ಲಿ ಫ್ರಾನ್ಸ್ ಹಾಗೂ ಸ್ಪೇನ್ಗಳು ಇಸ್ರೇಲ್ ವಿರುದ್ಧ ಮಾತಾಡ್ತಾ ಇವೆ. ಸ್ಪೇನ್ ಅಂತೂ ಈ ಹಿಂದಿನಿಂದಲೂ ಅಂದರೆ ಇಸ್ರೇಲ್ ಹಮಾಸ್ ಸಂಘರ್ಷ ಶುರುವಾದಾಗನಿಂದಲೂ ಇಸ್ರೇಲ್ ಈ ದಾಳಿಯನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಇದೆ. ಸ್ಪೇನ್ ಹಾಗೂ ಇಸ್ರೇಲ್ ಸಂಬಂಧ ಮೊದಲಿಂದಲೂ ಅಷ್ಟು ಚೆನ್ನಾಗೇನೂ ಇಲ್ಲ. ಅವರು ಪ್ಯಾಲೆಸ್ತೀನಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇದು ಇಸ್ರೇಲ್ಗೆ ಇಷ್ಟ ಆಗೋದಿಲ್ಲ. ಈ ಹಿಂದೆ ಇಸ್ರೇಲ್ಗೆ ಆಯುಧ ಸರಬರಾಜು ಮಾಡುವ ಹಡಗುಗಳಿಗೆ ಕೂಡ ಸ್ಪೇನ್ ತನ್ನ ಬಂದರುಗಳಲ್ಲಿ ನಿಲುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿತ್ತು. ಗೆಳೆಯರೆ, ಯುರೋಪಿಯನ್ ದೇಶಗಳ ಪೈಕಿ ಸ್ಪೇನ್, ನಾರ್ವೆ, ಐರ್ಲೆಂಡ್ಗಳು ಈ ಹಿಂದಿನಿಂದಲೂ ಪ್ಯಾಲೆಸ್ತೀನಿಗೆ ಮಾನ್ಯತೆಯನ್ನು ಕೊಟ್ಟುಕೊಂಡು ಬರ್ತಾ ಇವೆ. ಇತ್ತೀಚೆಗೆ ಅಂದರೆ ಕಳೆದ ಜೂನ್ ತಿಂಗಳಲ್ಲಿ ಸ್ಲೋವೇನಿಯಾ ಕೂಡ ಪ್ಯಾಲೆಸ್ತೀನಿಗೆ ಮಾನ್ಯತೆಯನ್ನು ಕೊಟ್ಟಿದೆ. ಹಾಗೆ ಫ್ರಾನ್ಸ್, ಬ್ರಿಟನ್ ಸೇರಿದ ಹಾಗೆ ಇನ್ನಿತರ ಯುರೋಪಿಯನ್ ದೇಶಗಳು ಪ್ಯಾಲೆಸ್ತೀನಿಗೆ ಮಾನ್ಯತೆಯನ್ನು ಕೊಟ್ಟಿಲ್ಲ. ಅದರಲ್ಲೂ ಈ ಫ್ರಾನ್ಸ್ ಇದೆಯಲ್ಲ, ಇದು ಪ್ಯಾಲೆಸ್ತೀನ್ ನಾಯಕರ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದೆ. ಅಲ್ಲಿ ಅಮೆರಿಕಾದ ಹಾಗೇನೆ ಫ್ರಾನ್ಸ್ ಕೂಡ 2 ಸ್ಟೇಟ್ ಥಿಯರಿಯನ್ನು ಬೆಂಬಲಿಸುತ್ತೆ. ಆದರೆ ಅವರು ಪ್ಯಾಲೆಸ್ತೀನ್ ದೇಶಕ್ಕೆ ಮಾನ್ಯತೆಯನ್ನು ಇನ್ನೂ ಕೊಟ್ಟಿಲ್ಲ. ಇನ್ನು ಇಸ್ರೇಲ್ ಹಾಗೂ ಗಾಜಾ ಸಂಘರ್ಷದ ಸಂದರ್ಭದಲ್ಲಿ ಫ್ರಾನ್ಸ್ ಕದನ ವಿರಾಮದ ಬಗ್ಗೆ ಒಂದೆರಡು ಮಾತಾಡಿತ್ತೇ ಹೊರತು ತುಂಬ ಸೀರಿಯಸ್ ಆಗಿ ಯಾವ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಿರಲಿಲ್ಲ. ಆದರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಗೆ ಮುಂದಾದ ನಂತರ ಬೈರುತ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸ್ತಾ ಹೋದಂತೆ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಇನ್ನು ಸಾಕು ಮಾಡಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಕಾರಣ ಲೆಬನಾನ್ ಜೊತೆ ಫ್ರಾನ್ಸ್ಗಿರುವ ಸಂಬಂಧಗಳು ಮತ್ತು ಆಸಕ್ತಿ. ಗೆಳೆಯರೆ, ನಿಮಗೆ ಹಿಂದೆ ಕೂಡ ಹೇಳಿದ್ದೆ, ಲೆಬನಾನ್ ಇದೆಯಲ್ಲ, ಇದು ಒಂದು ಕಾಲಕ್ಕೆ ಫ್ರೆಂಚರ ವಸಾಹತು ಆಗಿತ್ತು. ಈ ಜಗತ್ತಲ್ಲಿ ನಮಗೆ ಇಂಗ್ಲಿಷ್ ಮಾತಾಡೋ ದೇಶಗಳು ಹೇಗೆ ಕಾಣಸಿಗುತ್ತೋ ಹಾಗೆ 40ಕ್ಕೂ ಹೆಚ್ಚು ಫ್ರೆಂಚ್ ಮಾತನಾಡುವ ದೇಶಗಳು ಕೂಡ ಸಿಗುತ್ತವೆ. ಆ ಪೈಕಿ 32 ದೇಶಗಳಲ್ಲಿ ಫ್ರೆಂಚ್ಗೆ ಅಧಿಕೃತ ಭಾಷೆಯ ಸ್ಥಾನಮಾನ ಕೂಡ ಇದೆ. ಯಾಕೆಂದರೆ ಆ ದೇಶಗಳನ್ನು ಸಾಕಷ್ಟು ವರ್ಷಗಳ ಕಾಲ ಫ್ರಾನ್ಸ್ ತನ್ನ ಆಳ್ವಿಕೆಯಲ್ಲಿ ಇಟ್ಕೊಂಡಿತ್ತು. ಈ ಲೆಬನಾನನ್ನು ಕೂಡ ಆಟೋಮನರ ಕೈಯಿಂದ ಕಿತ್ತುಕೊಂಡ ಮೇಲೆ ಫ್ರಾನ್ಸ್ ತನ್ನ ತೆಕ್ಕೆಗೆ ತಗೊಳ್ತು. 1943 ಲೆಬನಾನ್ ಫ್ರಾನ್ಸ್ನ ವಸಾಹತು ಆಗಿತ್ತು. 1946 ಫ್ರಾನ್ಸ್ನ ಸೇನಾಪಡೆಗಳು ಲೆಬನಾನ್ನಲ್ಲಿದ್ದವು. ಇನ್ನು ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಲೆಬನಾನ್ನಲ್ಲಿ ಫ್ರಾನ್ಸ್ ತನ್ನ ಹೂಡಿಕೆಗಳನ್ನು ಮಾಡ್ತಾ ಹೋಯಿತು. ಈಗಲೂ ಅಲ್ಲಿನ ಆಯಿಲ್ ರಿಟೇಲ್ಸ್ ಅಂದರೆ ಪೆಟ್ರೋಲ್, ಡೀಸೆಲ್ ಬಂಕ್ಗಳನ್ನು ಫ್ರಾನ್ಸ್ ಮೂಲದ ಟೋಟಲ್ ಎನರ್ಜಿ ಅನ್ನೋ ಸಂಸ್ಥೆ ನೋಡಿಕೊಳ್ಳುತ್ತೆ. 1951ರಿಂದ ಲೆಬನಾನ್ನಲ್ಲಿರುವುದಾಗಿ ಈ ಟೋಟಲ್ ಎನರ್ಜಿ ಹೇಳಿಕೊಳ್ಳುತ್ತೆ. ಅಲ್ಲಿ ಸುಮಾರು 180ಕ್ಕೂ ಹೆಚ್ಚು ಸರ್ವಿಸ್ ಸ್ಟೇಷನ್ಗಳನ್ನು ಈ ಕಂಪನಿ ಹೊಂದಿದೆ. ಹಾಗೆ ಕೃಷಿ, ಆಹಾರ, ಟೆಲಿಕಮ್ಯುನಿಕೇಷನ್, ರಿಟೇಲ್ ವ್ಯಾಪಾರ, ಹೀಗೆ ಲೆಬನಾನಿನ ನಾನಾ ಕ್ಷೇತ್ರಗಳಲ್ಲಿ ಫ್ರಾನ್ಸ್ಗೆ ಸೇರಿದ 100ಕ್ಕೂ ಹೆಚ್ಚು ಕಂಪನಿಗಳು ಕೆಲಸ ಮಾಡ್ತಾ ಇವೆ. ಫ್ರಾನ್ಸ್ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೂಡ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಲೆಬನಾನಿನ ಔದ್ಯೋಗಿಕ ಕ್ಷೇತ್ರದಲ್ಲಿ ಫ್ರಾನ್ಸ್ ಸುಮಾರು 3 ಬಿಲಿಯನ್ ಯೂರೋಗಳಿಗಿಂತ ಹೆಚ್ಚು ಹಣವನ್ನು ತೊಡಗಿಸಿದೆ. ಹೀಗಾಗಿ ಲೆಬನಾನ್ ಅನ್ನೋದು ಫ್ರಾನ್ಸ್ಗೆ ತುಂಬಾ ಮುಖ್ಯ ಆಗುತ್ತೆ. ಅಲ್ಲಿ ಇಸ್ರೇಲ್ ಒಂದೇ ಸಮಯಕ್ಕೆ ದಾಳಿಯನ್ನು ಮುಂದುವರಿಸ್ತಾ ಹೋದರೆ ಅದರಿಂದ ನಷ್ಟಕ್ಕೀಡಾಗೋದು ಫ್ರಾನ್ಸು. ಹೀಗಾಗಿ ಅವರು ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ಅದನ್ನು ಕೇಳ್ತಾ ಇಲ್ಲ. ಸೊ ಆಯುಧಗಳನ್ನು ಇಸ್ರೇಲಿಗೆ ಕೊಡೋದೇ ಬೇಡ, ನಾವು ನಿಲ್ಲಿಸ್ತೀವಿ, ನೀವು ಕೂಡ ನಿಲ್ಲಿಸಿಬಿಡಿ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಆ ಮಾತು ಸಹಜವಾಗಿ ಇಸ್ರೇಲನ್ನು ಕೆರಳಿಸಿದೆ. ಇಲ್ಲಿ ಫ್ರಾನ್ಸ್ ಇದೆಯಲ್ಲ, ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶ. ಹೀಗಾಗಿ ಫ್ರಾನ್ಸ್ ಅತ್ಯಂತ ಪ್ರಭಾವಿ ದೇಶ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇಷ್ಟಾದರೂ ನೆತನ್ಯಾಹು ಫ್ರಾನ್ಸ್ ವಿರುದ್ಧ ಒಂದು ಭಾಷಣದ ತುಣುಕನ್ನು ರಿಲೀಸ್ ಮಾಡಿರೋದಿದೆಯಲ್ಲ, ಅದು ಫ್ರಾನ್ಸ್ ಹಾಗೂ ಆಂಗ್ಲೋ ಸ್ಯಾಕ್ಸನ್ ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಇಲ್ಲ ಅನ್ನೋದನ್ನು ಕೂಡ ಹೊರಹಾಕ್ತಾ ಇದೆ. ಆಂಗ್ಲೋ ಸ್ಯಾಕ್ಸನ್ ದೇಶಗಳು ಅಂದರೆ ಇಂಗ್ಲಿಷನ್ನು ಮಾತ್ರ ಮಾತನಾಡುವ ಅಮೆರಿಕ, ಕೆನಡಾ, UK, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ಗಳು ಫ್ರಾನ್ಸ್ ಜೊತೆ ಅಷ್ಟೊಂದು ಉತ್ತಮ ಬಾಂಧವ್ಯವನ್ನೇನು ಹೊಂದಿಲ್ಲ. ಈ ಹಿಂದೆ ಆಸ್ಟ್ರೇಲಿಯಾ ಫ್ರಾನ್ಸ್ ಜೊತೆ ಮಾಡಿಕೊಂಡಿದ್ದ ಸಬ್ಮರಿನ್ ಡೀಲನ್ನು ಅಮೆರಿಕ ಕ್ಯಾನ್ಸಲ್ ಮಾಡಿಸಿ ಆಕುಸ್ ಅನ್ನೋ ಕೂಟವನ್ನು ರಚಿಸಿ ಆಸ್ಟ್ರೇಲಿಯಾಗೆ ಬ್ರಿಟನ್ ಜೊತೆ ಡೀಲ್ ಮಾಡಿಸಿದ್ದು ನಿಮಗೆ ನೆನಪಿರಬೇಕು. ಇಲ್ಲಿ ಇಂಗ್ಲಿಷ್ ದೇಶಗಳು ಯಾವಾಗಲೂ ಕೂಡ ಒಟ್ಟಿಗೆ ಇರುತ್ತವೆ. ಈ 5I ದೇಶಗಳು ಅಂತ ಇವೆ ನೋಡಿ, ಜಗತ್ತಿನ ಅತ್ಯಂತ ಬಲಿಷ್ಠ ಇಂಟೆಲಿಜೆನ್ಸ್ ಅಂತ ಹೇಳಿಕೊಳ್ಳುವ ಈ 5I ಕಂಟ್ರೀಸಲ್ಲಿ ಅಮೆರಿಕ, ಕೆನಡಾ, UK, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್ಗಳೇ ಇವೆ. ಇವೆಲ್ಲ ಕೂಡ ಆಂಗ್ಲೋ ಸ್ಯಾಕ್ಸನ್ ದೇಶಗಳೇ. ಅವನ್ನು ಬಿಟ್ಟು ಬೇರೆಯವರನ್ನು ಅವರು ಜೊತೆಯಲ್ಲಿ ಇಟ್ಟುಕೊಂಡಿಲ್ಲ. ಹೀಗಾಗಿ ಫ್ರಾನ್ಸ್ನ ನಿಲುವನ್ನು ಬ್ರಿಟನ್ ಹಾಗೂ ಅಮೆರಿಕಾಗಳು ಬೆಂಬಲಿಸಬೇಕು ಅಂತೇನಿಲ್ಲ, ಬೆಂಬಲಿಸುತ್ತವೆ ಅಂತಲೂ ಅಲ್ಲ. ಇಲ್ಲಿ ಕದನ ವಿರಾಮ ಅಂತ ಹೇಳ್ತಾ ಇರೋ ಫ್ರಾನ್ಸ್ಗೆ ಲೆಬನಾನ್
ಮುಖ್ಯ ಆಗುತ್ತೆ, ಯಾಕೆಂದರೆ ಅಲ್ಲಿ ಫ್ರಾನ್ಸ್ನ ಹೂಡಿಕೆಗಳಿವೆ. ಹಾಗೆಯೇ ಸುಮಾರು 3 ಲಕ್ಷ ಲೆಬನಾನ್ ಜನ ಫ್ರಾನ್ಸಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಅಮೆರಿಕ ಹಾಗೂ ಬ್ರಿಟನ್ಗಳಿಗೆ ಇಸ್ರೇಲ್ ಮುಖ್ಯ ಆಗುತ್ತೆ, ಯಾಕೆಂದರೆ ಅಲ್ಲಿ ಯಹೂದಿಗಳ ಪ್ರಭಾವ ದೊಡ್ಡದಿದೆ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದಮೇಲೆ ಅಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರಗಳಿದ್ದೇ ಇರುತ್ತವೆ. ಇನ್ನು ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಹೇಳಿಕೆಯನ್ನು ಖಂಡಿಸಿ ನೆತನ್ಯಾಹು ವಿಡಿಯೋ ಹೊರಬಂದ ಬೆನ್ನಲ್ಲೇ ಲೆಬನಾನ್ನಲ್ಲಿನ ಟೋಟಲ್ ಎನರ್ಜಿ ಘಟಕಗಳ ಮೇಲೆ ಕೂಡ ಇಸ್ರೇಲ್ ಬಾಂಬ್ ಹಾಕಿದೆ. ಅಲ್ಲಿಗೆ ಫ್ರಾನ್ಸ್ ಏನನ್ನ ಯಾವ ಕಾರಣಕ್ಕೆ ತಡೆಯಬೇಕು ಅಂತ ಹೇಳ್ತಿತ್ತು, ನಾವು ಮನಸ್ಸು ಮಾಡಿದರೆ ಅದು ಯಾವುದೂ ಕೂಡ ಸೇಫ್ ಆಗಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನು ಇಸ್ರೇಲ್ ಫ್ರಾನ್ಸ್ಗೆ ರವಾನೆ ಮಾಡಿದೆ. ಇಲ್ಲಿ ಫ್ರಾನ್ಸ್ ಅಧ್ಯಕ್ಷರ ಮಾತನ್ನು ನೆತನ್ಯಾಹು ಕೂಡ ಇಷ್ಟೊಂದು ಪರ್ಸನಲ್ ಆಗಿ ತಗೊಳ್ಳೋದು ಬೇಕಿರಲಿಲ್ವೇನೋ. ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ನಮ್ಮ ಮಿತ್ರ ದೇಶ ಅಂತ ಫ್ರಾನ್ಸ್ ಹೇಳಿಕೊಂಡಿದೆ. ಇದು ಗೆಳೆಯರೆ, ಇಸ್ರೇಲ್ ಇರಾನ್ ಸಂಘರ್ಷ ಮಧ್ಯಪ್ರಾಚ್ಯವನ್ನು ದಾಟಿ ಫ್ರಾನ್ಸ್ವರೆಗೆ ವ್ಯಾಪಿಸ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.